ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ದಿನ ಆದಮೇಲೆ ನಾನೊಂದು ಫಸ್ಟ್ ಕ್ರೈ ಹಾಲ್ನ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ ಎಲ್ಲ. ಸೊ ಈಗ ನನ್ನ ಮಗಳಿಗೆ ಆಲ್ಮೋಸ್ಟ್ ಏಜ್ 1.5 ಇಯರ್ಸ್ ಆಗ್ತಾ ಬಂತು. ಸೊ ಹಳೆ ಬಟ್ಟೆ ಎಲ್ಲ ಟೈಟಾಗಿ ಈಗೆಲ್ಲ ಹೊಸ ಬಟ್ಟೆ ತೊಗೋತಾ ಇದ್ದೀನಿ ಅವಳ ಏಜ್ಗೆ ಫಿಟ್ ಆಗುವಂಥದ್ದು. ಸೊ ಈಗ ರೀಸೆಂಟಾಗಿ ಎಸೆನ್ಷಿಯಲ್ಸ್ ನಾನು ಏನು ತೊಗೊಂಡಿದ್ದೀನಿ ಈ ಸೀಸನ್ಗೆ ಬೇಕಂತ ನಾನಿವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಮೋಸ್ಟ್ಲಿ ಎಲ್ಲ ಬೇಸಿಕ್ಸೇ ಆಗಿರುತ್ತೆ, ಸ್ವಲ್ಪ ಗ್ರ್ಯಾಂಡ್ ವೇರ್ ಕೂಡ ಇದೆ. ಸೊ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ನೋಡೋಣ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಬೇಸಿಕ್ ಎಸೆನ್ಷಿಯಲ್ ಫ್ರಾಕ್ಸ್ ಆಗಿದೆ. ಸೊ ಈ ಥರ ಇದು ಆಲ್ಮೋಸ್ಟ್ ಎಲ್ಲ ಬೇಬಿ ಹಗ್ ಬ್ರ್ಯಾಂಡೇ ನಾನು ತೊಗೊಂಡಿರೋದು. ಸೊ ಬೇಬಿ ಹಗ್ದು ಬೇಸಿಕ್ ಫ್ರಾಕ್ಸ್ ಡೈಲಿ ವೇರ್ಗೆ ನಾನು ತೊಗೊಂಡಿರೋದು. ಸೊ ನಾನು ತೊಗೊಂಡಿರೋ ಸೈಜ್ ಬಂದ್ಬಿಟ್ಟು 2 to 3 ಇಯರ್ಸ್. ಮತ್ತು ಇದ್ರ ಕಾಸ್ಟ್ ಬಂದ್ಬಿಟ್ಟು 399 ಇದೆ. ಸೊ ಇದು ಒನ್ ಪ್ಯಾಕ್ ಬಂದ್ಬಿಟ್ಟು ಪ್ಯಾಕ್ ಆಫ್ 2 ಫ್ರಾಕ್ಸ್ ಆಗಿದೆ. ಸೊ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಬಟ್ ಇವನ್ ದೋ ಅದು ಪರ್ ಪೀಸ್ 200 ಬೀಳುತ್ತೆ ಕಾಸ್ಟ್ ಪ್ರೈಸ್ ಪ್ರಕಾರ ಹೋದರೆ. ಬಟ್ ಆಲ್ಮೋಸ್ಟ್ ನಿಮಗಿದು 250 ಅರೌಂಡ್ ಡಿಸ್ಕೌಂಟೆಡ್ ಪ್ರೈಸಲ್ಲೇ ಸಿಗುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಫ್ರಾಕು ತುಂಬ ಲೆಂತಿ ಆಗಿದೆ ಮತ್ತು ಇದು ಫುಲ್ ಕಾಟನ್, ಪ್ಯೂರ್ ಕಾಟನ್ ಮೆಟೀರಿಯಲ್ ಆಗಿದೆ. ಸೊ ತುಂಬ ಕಂಫರ್ಟಬಲ್ ಇರುತ್ತೆ ಮಗುಗೆ ಹಾಕೊಂಡು ಓಡಾಡೋಕ್ಕೆ. ಸೊ ನೀವು ಸ್ವೆಟರ್ ಏನಾದರೂ ಹಾಕಬೇಕು ಅಂತಂದ್ರೂ ಇದನ್ನು ಒಳಗಡೆ ಹಾಕಿ ಒಂದನ್ನು ನಾವು ಹಾಕ್ಬೋದಾಗಿದೆ. ಸೊ ಇದು ಬಂದ್ಬಿಟ್ಟು ಫಸ್ಟ್ ಮಲ್ಟಿಪಲ್ ಕಲರ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಇದು ನಾನು ಯೆಲ್ಲೋ ಕಲರ್ ಶೇಡಲ್ಲಿ ತೊಗೊಂಡಿದ್ದು. ಯೆಲ್ಲೋ, ರೆಡ್, ಪಿಂಕ್, ಬ್ಲೂ ಈ ಥರ ಕಲರ್ಸಲ್ಲಿ ಪ್ಯಾಕ್ ಆಫ್ 2. ಒಂದು ಪ್ಲೇನ್ ಬರುತ್ತೆ, ಮತ್ತೊಂದು ಫ್ಲಾರಲ್ ಪ್ರಿಂಟ್ ಅಥವಾ ಏನಾದರೂ ಪ್ರಿಂಟೆಡ್ ಬರುತ್ತೆ. ಸೊ ಓವರಾಲ್ ತುಂಬ ಕ್ಯೂಟಾಗಿ ಇದೆ. ಸೊ ನಾನು ಒಂದು ಸೈಜ್ ದೊಡ್ಡದೇ ತೊಗೊಂಡಿದ್ದೀನಿ ಆ್ಯಕ್ಚುಲಿ. ಸೊ ನೆಕ್ಸ್ಟ್ ಕಲರ್ ಅದೇ ಸೇಮ್ ಫ್ರಾಕ್ಸ್ದೇ ರೆಡ್ ಕಲರ್ ಬಂದಿದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ರೆಡ್ ಈ ಥರ ಇದೊಂದು ಪ್ಲೇನ್ ಫ್ರಾಕ್ ಬರುತ್ತೆ, ಜೊತೆಗೆ ಒಂದು ಪ್ರಿಂಟೆಡ್ ಫ್ರಾಕ್ ಬರ್ತಾ ಇದೆ. ಸೊ ನೀವು ನೋಡ್ತಾ ಇರ್ಬೋದು ಈ ಥರ ಇದೆ. ಸೊ ಆಲ್ಮೋಸ್ಟ್ ಇದಂತೂ ಬೇಸಿಕ್ ಅಂತ ಹೇಳ್ತೀನಿ. ಎವ್ರಿ ಡೇ 3 to 4 ಟೈಮ್ಸ್ ಬಟ್ಟೆ ಚೇಂಜ್ ಆಗ್ತಾನೆ ಇರುತ್ತೆ ಊಟ ಮಾಡಿಸ್ಬೇಕಾರೆಲ್ಲ. ಸೊ ಆ ಪರ್ಪಸ್ಗೆ ಇದು ತುಂಬಾ ಚೆನ್ನಾಗಿದೆ. ಪ್ಯೂರ್ ಕಾಟನ್ ಆಗಿರೋದ್ರಿಂದ ಕಂಫರ್ಟಬಲ್ ಕೂಡ ಇರುತ್ತೆ. ಸೊ ಇದನ್ನ ಮಾತ್ರ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಎಲ್ಲರಿಗೂ. ಸೊ ಇದ್ರ ಜೊತೆ ಆಲ್ಮೋಸ್ಟ್ ಇನ್ನೊಂದು ಟಿ ಶರ್ಟ್ ಸೆಟ್ ಕೂಡ ತೊಗೊಂಡಿದ್ದೀನಿ, ಅದ್ರ ಕೂಡ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಅದು ಕೂಡ ತುಂಬ ಚೆನ್ನಾಗಿತ್ತು. ಅದು ಫುಲ್ ಆರಾಮ್ ಟಿ ಶರ್ಟ್ಸ್ ಆಗಿತ್ತು. ನೆಕ್ಸ್ಟ್ ಬಂದ್ಬಿಟ್ಟು ಸ್ವೆಟರ್ ಸೆಟ್ಸ್ ನಾನು ತೊಗೊಂಡಿರೋದು. ಸೊ ಈ ಥರ ಪ್ಯಾಕ್ ಇದು 2 ಸೆಟ್ ತೊಗೊಂಡಿದ್ದೀನಿ. ಸೊ ಒಂದ್ರಲ್ಲೇ ಇಟ್ಟಿದ್ದೀನಿ. ಸೊ ಫಸ್ಟ್ ಸೆಟ್ ಬಂದ್ಬಿಟ್ಟು ಮುಂಚೆನೂ ತೊಗೊಂಡಿದ್ದೆ, ಆಲ್ಮೋಸ್ಟ್ ನನ್ನ ಮಗಳು 9 months ಇದ್ದಾಗಲೂ ಈ ಥರದೇ ಸ್ವೆಟರ್ ಸೆಟ್ ತೊಗೊಂಡಿದ್ದೆ, ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಇದನ್ನು ತಿರ್ಗಾ ತೊಗೊಂಡಿರೋದು. ಸೊ ಇದು ಟಾಪ್ ಆ್ಯಂಡ್ ಈ ಥರ ಪ್ಯಾಂಟ್ ಬರುತ್ತೆ. ಸೊ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಇದೆ, ಒಳಗಡೆ ಇರಿಟೇಷನ್ ಅನ್ನೋ ಥರ ಇಲ್ಲ. ಸೊ ಇದು ಲೈಕ್ರಾ ಉಲ್ಲನ್ ಮೆಟೀರಿಯಲ್ ಆಗಿದೆ. ಸೊ ಮಗುಗೆ ತುಂಬ ಕಂಫರ್ಟಬಲ್ ಇರುತ್ತೆ ಆ್ಯಂಡ್ ತುಂಬ ಬೆಚ್ಚಗೆ ಕೂಡ ಇರುತ್ತೆ. ನೀವು ತುಂಬ ಚಳಿ ಇದ್ದಾಗ ಮಾತ್ರ ಇದನ್ನು ಯೂಸ್ ಮಾಡಬೇಕು, ಇಲ್ಲಾಂದರೆ ನಾರ್ಮಲಾಗಿ ಹಾಕ್ಬಿಟ್ರೆ ತುಂಬ ಸೆಕೆ ಆಗಿಬಿಡುತ್ತೆ. ಸೊ ಇದನ್ನು ನಾನು ಇನ್ನೊಂದು ಕಲರ್ ಬ್ಲೂ ಅಲ್ಲಿ ತರಿಸಿದ್ದೀನಿ. ಸೊ ಇದು ಬ್ಲೂ ಕಲರ್ದು ಪ್ಯಾಂಟ್ ಆಗಿದೆ ಮತ್ತು ಇದು ಟಾಪ್ ಆಗಿದೆ. ಸೊ ಇದು ಕೂಡ ನಾನು ಸೈಜ್ ಒಂದು ದೊಡ್ಡದು ತೊಗೊಂಡಿದ್ದೀನಿ, 2 to 3 ಇಯರ್ಸ್ ಬರುತ್ತಲ್ಲ ಆ ಸೈಜ್ ನಾನು ತೊಗೊಂಡಿದ್ದೀನಿ. ಸೊ ಇದೇನು ಶ್ರಿಂಕ್ ಆಗಲ್ಲ, ಬಟ್ ನಾನೊಂದು ಸೈಜ್ ದೊಡ್ಡದಿರಲಿ ಅಂತ ಇದನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಪ್ಯಾಂಟ್ ಆಗಿದೆ. ಸೊ ಪ್ಯಾಂಟು ಪ್ಯಾಕ್ ಆಫ್ 5 ಪ್ಯಾಂಟ್ಸ್ ಬಂದಿತ್ತು. ಸೊ ನಾನಿಲ್ಲಿ ತೋರಿಸ್ತಿದ್ದೀನಿ, ಇದು ಮಿಕ್ಕಿ ಆ್ಯಂಡ್ ಮಿನಿ ಮೌಸ್ದು ಡಿಸ್ನಿ ಕಲೆಕ್ಷನಲ್ಲಿ ಬಂದಿರೋದು. ಸೊ 5 ಕಲರ್ಸ್, ನಾನಿಲ್ಲಿ 3 ಕಲರ್ಸ್ ಮಾತ್ರ ಇದೆ. ಸೊ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಇದೆ. ಆ್ಯಕ್ಚುಲಿ ಇದು ನಾನು ಒಂದು ದೊಡ್ಡ ಸೈಜ್ ತೊಗೊಂಡು ತಪ್ಪು ಮಾಡಿದೆ, ತುಂಬ ಲೆಂತ್ ಕೊಟ್ಬಿಟ್ಟಿದ್ದಾರೆ. ಅಷ್ಟು ಉದ್ದ ಈ ಏಜ್ ಮಕ್ಕಳು ಇರಲ್ಲ ಅನಿಸುತ್ತೆ. ಸೊ ಇದು ಬೇಕಾದ್ರೆ ನೀವು ಕರೆಕ್ಟ್ ಸೈಜ್ ಏನು ತೊಗೋಬೇಕಂದ್ರೆ ಕರೆಕ್ಟ್ ಸೈಜೇ ತೊಗೊಳ್ಳಿ ಅಂತ ನಾನು ಹೇಳ್ತೀನಿ. ಸೊ ಈ ಪ್ಯಾಂಟ್ಸು ಎವ್ರಿ ಡೇ ವೇರ್ಗೆ ಕಂಫರ್ಟಬಲ್ ಇದೆ, ಆಚೆ ಕಡೆ ಹಾಕೊಂಡು ಹೋಗೋಕೆ ಏನು ಅಷ್ಟು ಸೂಟಬಲ್ ಇಲ್ಲ ಅನಿಸುತ್ತೆ. ಬಿಕಾಸ್ ಫಿಟ್ಟಿಂಗ್ ಎಲ್ಲ ಸ್ವಲ್ಪ ಲೂಸ್ ಆಗಿರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಲ್ಲ. ಬಟ್ ಡೈಲಿ ವೇರ್ಗೆ ಈ ವೆದರ್ಗೆ ಫುಲ್ ಲೆಂತ್ ಬರುತ್ತೆ. ಸೊ ಆ ಪ್ರಕಾರ ಕ್ವಾಲಿಟಿ ಚೆನ್ನಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ತೋರಿಸಿರೋದು ಇದು ಕೂಡ ಪ್ಯಾಕ್ ಆಫ್ 3 ಪ್ಯಾಂಟ್ ಆಗಿದೆ. ಸೊ ಇದ್ರ ಕಾಸ್ಟ್ ಬಂದ್ಬಿಟ್ಟು 799, ಬಟ್ ನನಗೆ ಐ ಥಿಂಕ್ ಇದು 400 rupees ಏನೋ ಬಿತ್ತು ಡಿಸ್ಕೌಂಟ್ ಎಲ್ಲ ಹೋಗಿ. ಸೊ ಇದು ಆಲ್ಮೋಸ್ಟ್ ಲೆಗ್ಗಿಂಗ್ ಥರ ಆಚೆ ಕಡೆ ಹಾಕೊಂಡು ಹೋಗೋ ಥರ ಪ್ಯಾಂಟ್ಸ್ ಆಗಿದೆ. ಸೊ ಇದು ನೋಡಿದ್ರೆ ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ ಆ್ಯಕ್ಚುಲಿ. ಸೊ ಇದ್ರ ಸೈಜ್ ನಾನು ಯಾವ್ದು ತೊಗೊಂಡಿದ್ದೀನಿ ಅಂದರೆ ಕರೆಕ್ಟ್ ಸೈಜ್ ತೊಗೊಂಡಿದ್ದೀನಿ, 18 to 24 months. ಸೊ ನಾನು ಆ ಪ್ಯಾಂಟ್ಸ್ ಕೂಡ ಕರೆಕ್ಟ್ ಸೈಜ್ ತೊಗೊಂಡಿದ್ರೆ ಸರಿ ಹೋಗೋದು ಅನಿಸುತ್ತೆ. ಸೊ ಆಗ ಈಗ ಸ್ವಲ್ಪ ಲೂಸ್ ಇದೆ ನೋಡಿ, ಇದು ಈ ಥರ ಬರುತ್ತೆ.
ಇದರಲ್ಲೂ ಮಲ್ಟಿಪಲ್ ಪ್ರಿಂಟ್ಸ್ ಅವೈಲಬಲ್ ಇತ್ತು. ಸೊ ನಾನು ತೊಗೊಂಡಿರೋದ್ರಲ್ಲಿ ಈ ಕಲರ್ ಇದೆ, ಮತ್ತು ಜೊತೆಗೆ ಈ ಕಲರ್ ಇದೆ, ಆಮೇಲಿಂದ ಒಂದು ಪಿಂಕ್ ಕಲರ್ ಇದೆ. ಇದು ಪ್ಲೇನ್ ಪಿಂಕ್ ಕಲರ್. ಸೊ ನಾನು ಏನಕ್ಕೆ ಈ ಕಲರ್ ಚೂಸ್ ಮಾಡಿದೆ ಅಂದರೆ ಆಲ್ಮೋಸ್ಟ್ ಎಲ್ಲ ಟಾಪ್ಸ್ ಜೊತೆನೂ ಇದು ಸೂಟಬಲ್ ಆಗಿರುತ್ತೆ, ಮತ್ತು ಫ್ರಾಕ್ಸ್ ಅಂಡರ್ ಕೂಡ ಹಾಕ್ಬೋದು ಅಂತ. ಈ ಥರ ಲೆಗ್ಗಿಂಗ್ ಥರ ಬರುತ್ತಲ್ಲ, ಸ್ಟ್ರೇಟ್ ಫಿಟ್ ಪ್ಯಾಂಟ್ಸ್, ಆ ಥರದೊಂದು ತೊಗೊಂಡಿದ್ದೀನಿ. ಸೊ ಇದು ಬಂದುಬಿಟ್ಟು ನಂದು 4th ಐಟಮ್ ಆಗಿದೆ ಪರ್ಚೇಸ್ದು. ನೆಕ್ಸ್ಟ್ ಬಂದುಬಿಟ್ಟು ಫ್ರಾಕ್ಸ್ 2 ತೊಗೊಂಡಿದ್ದೀನಿ, ಪಾರ್ಟಿ ವೇರ್ ಫ್ರಾಕ್ಸ್ ಥರದ್ದು. ಸೊ ಫಸ್ಟ್ ಒನ್ ಬಂದುಬಿಟ್ಟು ಬೇಬಿ ಹಗ್ ಬ್ರ್ಯಾಂಡ್ದು. ಇದು ಸ್ವಲ್ಪ ನೆಟೆಡ್ ಫ್ರಾಕ್ ಥರ ಬರುತ್ತೆ. ಇದ್ರದ್ದು ಕಾಸ್ಟ್ $799 ಆಗಿತ್ತು, ಬಟ್ ಐ ಥಿಂಕ್ ಇದು ಕಾಸ್ಟ್ $799 ನಾನು ಪೇ ಮಾಡಿದ್ದು. ಸೊ ಇದು ಸೈಜ್ ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೀನಿ, 3 to 4 years ತೊಗೊಂಡಿದ್ದೀನಿ. ಸೊ ಬಟ್ ಈಗಲೂ ಕರೆಕ್ಟಾಗಿ ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ. ಇದೊಂದು ಸೈಜ್ ದೊಡ್ಡದೇ ತೊಗೊಳಕ್ಕೆ ನಾನು ರೆಕಮೆಂಡ್ ಮಾಡ್ತೀನಿ. ಸೊ ಇದು ತುಂಬ ಚೆನ್ನಾಗಿದೆ, ಲೆಂತು, ಪ್ರಿಂಟು ಮತ್ತು ಮೆಟೀರಿಯಲ್ಲು. ಆ್ಯಕ್ಚುಲಿ ಒಳಗಡೆ ಕೂಡ ತುಂಬ ಸಾಫ್ಟ್ ಆಗಿದೆ. ಇದು ನೀವು ನೋಡ್ತಾ ಇರ್ಬೋದು, ಒಳಗಡೆ ಮೆಟೀರಿಯಲ್ಲು ಕಾಟನ್ ಆಗಿದೆ. ಸೊ ಈ ನೆಟ್ ಮೆಟೀರಿಯಲ್ ಹಾಕಿರೋದಕ್ಕೆ ಯಾವುದೇ ರೀತಿ ಇರಿಟೇಷನ್ ಇಲ್ಲ, ಮತ್ತು ಯಾವುದೇ ಸ್ಟಿಚಸ್ ಕೂಡ ಇಲ್ಲ ಒಳಗಡೆ. ಸೊ ತುಂಬ ಕಂಫರ್ಟಬಲ್ ಇರುತ್ತೆ. ಮತ್ತು ನಿಮಗೆ ನೋಡಿ ಇಲ್ಲಿ ವೇಸ್ಟ್ ಹತ್ರನೂ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಸೊ ಸ್ವಲ್ಪ ದೊಡ್ಡೋರಾದ್ರೂ ಇದನ್ನು ನಾವು ಹಾಕ್ಬೋದಾಗಿದೆ. ಸೊ ಇದು ಬಂದುಬಿಟ್ಟು ನಂದು ನೆಕ್ಸ್ಟ್ ಪಾರ್ಟಿ ವೇರ್ ಫ್ರಾಕ್ ನಾನು ತೊಗೊಂಡಿರೋದು. ಅನದರ್ ಪಾರ್ಟಿ ವೇರ್ ಫ್ರಾಕ್ ನಾನು ತೊಗೊಂಡಿರೋದು ಇಲ್ಲಿದೆ. ಸೊ ಇದು ಮಾರ್ಕ್ ಆ್ಯಂಡ್ ಮಿಯಾ, ಇದು ಒಂದೇ ಬೇಬಿ ಹೇಗ್ ಅಲ್ಲದೆ ಇರೋದು. ಸೊ ಇದು ಸೈಜ್ 3 to 4, ಆ್ಯಂಡ್ ಇದ್ರ ಕಾಸ್ಟ್ ಕೂಡ $799 ಆಗಿತ್ತು. ಸೊ ಇದು ಕ್ಯಾಶುವಲ್ ಆ್ಯಂಡ್ ಪಾರ್ಟಿ ವೇರ್ ಎರಡಕ್ಕೂ ಹಾಕೋಬೋದು. ಸೊ ಈ ಥರ ಫ್ಲವರ್ ಪ್ರಿಂಟ್ಸ್ ಬಂದಿದೆ. ಸೊ ಇದು ಪ್ರಿಂಟ್ ತುಂಬ ಚೆನ್ನಾಗಿದೆ ಅಂತ ನಂಗೆ ತುಂಬ ಇಷ್ಟ ಆಯಿತು. ಸೊ ತುಂಬ ಡೇ ಆ್ಯಂಡ್ ನೈಟ್ ವೇರ್ ಎರಡಕ್ಕೂ ಸೂಟ್ ಆಗುತ್ತೆ. ಸೊ ಇಲ್ಲಿ ಬೋ ಕೊಟ್ಟಿದ್ದಾರೆ, ಆ್ಯಂಡ್ ಇದ್ರ ಪ್ರಿಂಟ್. ಸೊ ಮೆಟೀರಿಯಲ್ ಕೂಡ ನೀವು ನೋಡಿದ್ರೆ ತುಂಬಾ ಚೆನ್ನಾಗಿದೆ, ಸಾಫ್ಟ್ ಆ್ಯಂಡ್ ಇದಾಗಿದೆ. ಮತ್ತು ಇದ್ರದ್ದು ಒಳಗಡೆನೂ ಅಷ್ಟೇ ನೀವು ನೋಡ್ತಾ ಇರ್ಬೋದು, ಇದಕ್ಕೊಂಥರ ಲಿನಿನ್ ಕಾಟನ್ ಥರದ್ದು ಮೆಟೀರಿಯಲ್ ಕೊಟ್ಟಿದ್ದಾರೆ. ಸೊ ತುಂಬ ಸಾಫ್ಟು, ಅದ್ರಲ್ಲಿ ಸ್ವಲ್ಪ ಪಾಲಿಸ್ಟರ್ ಮಿಕ್ಸ್ ಇದೆ. ಸೊ ಇದು ಪ್ಯೂರ್ ಕಾಟನ್ ಆಗಿದೆ. ಸೊ ಇದು ಕೂಡ ತುಂಬ ಕಂಫರ್ಟಬಲ್ ಇರುತ್ತೆ. ನೀವು ಯಾವುದೇ ಒಕೇಶನ್ಗೆ ಹಾಕ್ಕೊಂಡ್ರು ತುಂಬ ಚೆನ್ನಾಗೂ ಕಾಣುತ್ತೆ, ಆ್ಯಂಡ್ ಮೋರೋವರ್ ಕಂಫರ್ಟಬಲ್ ಕೂಡ ಇರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನಾನೇನೇನು ರೀಪರ್ಚೇಸ್ ಮಾಡಿದ್ದೀನಿ ನನ್ನ ಮಗಳ ಸೈಜ್ ಪ್ರಕಾರ ಅನ್ನೋದನ್ನು ಇವತ್ತು ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇನ್ನೂ ತುಂಬ ಆರ್ಡರ್ ಮಾಡಿದ್ದೀನಿ. ಸೊ ಅದೆಲ್ಲ ಬಂದಮೇಲೆ ಪಾರ್ಟ್ 2 ವಿಡಿಯೋನ ನಾನು ಶೇರ್ ಮಾಡ್ಕೋತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.